ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ 14ನೇ ತಾರೀಕಿಂದು ಇಲ್ಲೇನಾಗುತ್ತೆ ಅಂದರೆ ಭದ್ರಾ ಸಾಧುಗಳಿಗೆ ಮತ್ತು ಅವ್ರ ಮಗಳಿಗೆ ಏನೋ ಒಂದು ಪದಾರ್ಥಗಳ ಥರ ಕೇಳಿರ್ತಾರೆ. ಅವರೆಲ್ಲ ತೊಗೊಂಡು ಹೊರಡ್ತಾರೆ. ಸರಿ ಬನ್ನಿ ಹೊರಡೋಣ, ನಿಮ್ಮನ್ನ ಕ್ಷೇಮವಾಗಿ ಕರ್ಕೊಂಬಂದ್ಬಿಡ್ತೀನಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಅಂದ್ಬಿಟ್ಟು ಭದ್ರಾ ಕೇಳ್ತಾರೆ. ಅವಾಗ ಸಾಧುಗಳು ಅವ್ರ ಮಗಳು, ನಡಿಯಪ್ಪ ಅದಕ್ಕೇನಿಲ್ಲ, ನೀನು ಸತ್ಯ ಹುಡುಕ ಬಂದಿದೆಯಾ, ಸತ್ಯಕ್ಕೆ ಜಯ ಆಯ್ತೈತೆ ಅಂದರೆ ನಮ್ಮದೆಲ್ಲ ನಿನಗೆ ಬೆಂಬಲ ಇದ್ದೇ ಇರ್ತದೆ, ನಡಿಯಪ್ಪ ಬರ್ತೀವಿ ನಾವು ಅಂತ ಅಂದ್ಬಿಟ್ಟು ಸಾಧು ಮಗಳಿಬ್ಬರು ಹೊರಟು ಬರ್ತಾರೆ. ಬರ್ಬೇಕಾದ್ರೆ ಭದ್ರಾ, ಸ್ವಲ್ಪ ಕಾರು ಬಸ್ಸಿ ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ಅಲ್ಲೋಗಿ ಸೇರ್ಕೋಬೇಕು. ನಾನು ಮುಳ್ಳಿಂದನೇ ತೆಗಿಬೇಕು, ಸುಳ್ಳಿಂದನೇ ತೆಗಿಬೇಕಲ್ವರ, ಅದಕ್ಕೆ ಬೇಗ ಹೋಗ್ತಾ ಇದೀನಿ, ಬೇಸರ ಮಾಡ್ಕೋಬೇಡಿ, ನಿಮ್ಮನ್ನು ಕ್ಷೇಮವಾಗಿ ಕರ್ಕೊಬತ್ತೀನಿ ನಾನು ಅಂತ ಭದ್ರಾ ಅಂತಾರೆ. ಆವಾಗ ಸಾಧು ಮಗಳಿದ್ದವರು, ಅಣ್ಣ ಹಂಗೆಲ್ಲ ಏನಿಲ್ಲ ಅಣ್ಣ, ಕಷ್ಟಪಟ್ಟು ತಂದವ್ರಿಗೆ ಗೌರವ ಆಗಲಿ ಮರ್ಯಾದೆ ಎಲ್ಲ ಸಿಗಬೇಕು ಅಣ್ಣ, ಅದನ್ನು ಬಿಟ್ಬಿಟ್ಟು ಕಷ್ಟಪಟ್ಟು ತಂದವ್ರನ್ನ ಬಿಟ್ಬಿಟ್ಟು ಯಾರೋ ತಗೊಂಡೋಗ್ಬಿಟ್ಟು ನಾನು ತಂದೆ ಅಂತ ಸೂರ ಅಂತ ಹೇಳಿದ್ರೆ ಅದು ತೆಪ್ಪಲ್ವಣ. ಇವ್ರು ಹಿಂಗೆ ಬಿಡಬಾರ್ದು ಕಣಣ್ಣ, ಹಿಂಗೆ ಬಿಟ್ಟರೆ ಇದನ್ನೇ ಜೀವನ ಮಾಡ್ಕೊಂಬಿಟ್ಟು ಜೀವನ ಪೂರ್ತಿ ಇದನ್ನೇ ಮಾಡ್ತಿರ್ತಾರಣ್ಣ, ಇವ್ರಿಗೆ ಸರಿಯಾಗಿ ನೀನು ಪಾಠ ಕಲಿಸ್ಬೇಕು ಅಣ್ಣ ಅಂತಂದ್ಬಿಟ್ಟು ಭದ್ರಂಗೆ ಸಾಧು ಮಗಳು ಹೇಳ್ತಾರೆ. ಹ್ಞೂ ಕಣವ, ಅದನ್ನೇ ಮಾಡೋಕೆ ಹೊಂಟೀವಿ ಅಂತ ಭದ್ರ ಅಂತಾರೆ. ಅವಾಗ ಸಾಧುಗಳು, ಆಯಿತು ಪರವಾಗಿಲ್ಲ ನಡಿಯಪ್ಪ, ಬಿರ್ನೇ ಹೋಗಪ್ಪ ಪರವಾಗಿಲ್ಲ, ಯಾಕೆಂದರೆ ಸತ್ಯ ಈಚೆ ಬರಬೇಕಲ್ವಾ, ಅದಕ್ಕೋಸ್ಕರನೇ ಬಿರ್ನೇನೆ ಹೋಗು, ಪಾಪ ಹೆಣ್ಮಗಿ ಕಷ್ಟಪಟ್ಟೈತೆ, ಆ ಹುಡುಗಿಗೆಲ್ಲ ಸಿಗಬೇಕು, ನೀನು ಹೋಗಪ್ಪ, ನಮಗೇನು ಬೇಸರ ಇಲ್ಲ, ಸರಿಯಾದ ಸಮಯಕ್ಕೆ ನಾವು ತಲುಪಿದ್ರೆ ಸಾಕು ಅಂತ ಅಂದ್ಬಿಟ್ಟು ಸಾಧುಗಳು ಹೇಳ್ತಾರೆ. ಸರಿ ಸಾಧುಗಳೇ ಆಯಿತು ಅಂದ್ಬಿಟ್ಟು ಭದ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ನವೀನ ಒಳಗಡೆ ಕರ್ಕೊಬರ್ತಾ ಇರ್ತಾರೆ. ಹೊಸ್ಲು ತುಂಬಿಸ್ಕೊಂಡು ಮನೆಗೆ ತುಂಬಿಸ್ಕೊಳಕ್ಕೆ ಹೊಸ್ಲು ದಾಟ್ಸ್ಕೊಂಡು ಒಳಗಡೆ ಕರ್ಕೊಬರ್ತಾ ಇರ್ತಾರೆ. ನವಿ ಏನು ಮಾಡ್ತಾರೆ, ಎಡಗಾಲು ಇಡಕ್ಕೆ ಬರ್ತೈತೆ. ಆವಾಗ ಈಶ್ವರಿ, ನವ್ಯ ಇದ್ಯಾಕವ ಎಡಗಾಲಿಕ್ತಾ ಇದೆಯಾ, ಮೊದಲಕ್ಕಿಂತ ಮನೆಗೆ ಬರ್ಬೇಕಾರೆ ಬಲಗಾಲಿಗೆ ಬರ್ಬೇಕು ಕಣವ, ಬಲಗಾಲಿಡವ ಅಂತ ಅಂದ್ಬಿಟ್ಟು ಅಂತಾರೆ. ನವ್ಯ ಏನು ಮಾತಾಡಲ್ಲ, ಒಂದೇ ಒಂದು ಸತಿ ಈಶ್ವರಿಗೆ ನೋಡ್ಬಿಟ್ಟು ಆ ಕಡೆ ತಿರುಗ್ತಾರೆ. ಅವಾಗ ಸಾವಿತ್ರಿ ಮತ್ತು ವಿನಂತಿಗೆ, ಓ ಇದೇನಪ್ಪ ಇದಿಲ್ಲೇ ಶುರುವಾಯಿತು ಅಂತ ಅಂದ್ಬಿಟ್ಟು ಅವ್ರು ಖುಷಿ ಆಯ್ತಿರ್ತದೆ. ಮತ್ತೆ ನವ್ಯ ಎಡಗಾಲಿಕ್ಕಕ್ಕೆ ಹೋಯ್ತಾಳೆ. ಅಷ್ಟರಲ್ಲಿ ಅಮ್ಮಮ್ಮ, ಅವ್ವ ಮೊದ್ಲಿಕ್ಕಿಂತ ನಮ್ಮ ಮನೆಗೆ ಬರ್ತಾ ಇದೆಯೇ, ಬಲಗಾಲಿಗೆ ಒಳಗಡೆ ಬರ್ಬೇಕು ಕಣವ, ಎಡಗಾಲಲ್ಲ ಅಂತ ಅಮ್ಮಮ್ಮ ಅಂತಾರೆ. ಅವಾಗ ನವ್ಯ ಸರಿ ಅಂದ್ಬಿಟ್ಟು ಅಮ್ಮಮ್ಮ ಮಾತಿಗೆ ಬೆಲೆ ಕೊಟ್ಬಿಟ್ಟು ಬಲಗಾಲಿಗೆ ಬಿಟ್ಟು ಒಳಗಡೆ ಬರ್ತಾಳೆ. ಒಳಗಡೆ ಬರ್ತಿದ್ದಂಗೆನೇ ರೂಮ್ಗೆ ಹೋಗ್ತಿದ್ದಂಗೆ ಈಶ್ವರಿ ಮತ್ತು ಚಿತ್ರ ಅಲ್ಲಿ ಬಂದ್ಬಿಟ್ಟು, ನೋಡವ ನವ್ಯ, ನೀನು ತಿಳ್ಕೊಂಡಿರೋದೆಲ್ಲ ತೆಪ್ಪು ಕಣವ, ನನ್ನ ಮಗ ಅಮಾಯಕ ಕಣವ, ಅವನೇನೂ ತೆಪ್ಪಿಲ್ಲ ಕಣವ, ನೀನು ಅನ್ಕೊಂಡಿರೋದೆಲ್ಲ ಸುಳ್ಳು ಕಣವ, ಅವನು ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಮಾಡ್ಕೊಳ್ಳೋನು ಕಣವ, ನಾನು ನೀನು ಎಲ್ಲಿ ನಿಮ್ಮ ಅಪ್ಪಂಗೆ ಇದೆಲ್ಲ ಹೇಳ್ಬಿಟ್ಟು ಮದುವೆ ನಿಲ್ಲಿಸ್ಬಿಟ್ಟಿಯೋ ಅಂತ ಭಯ ಆಗಿತ್ತು ಕಣವ, ಆದರೆ ನೀನು ಸಾನೇ ಒಳ್ಳೆಯವಳು ಕಣವ, ನೀನು 2 ಮನೆ ಮರ್ಯಾದೆನ ಕುಟುಂಬದ ಮರ್ಯಾದೆಗಳನ್ನ ಉಳಿಸ್ಬಿಟ್ಟಿದ್ಯಾ ಯೋಚನೆ ಮಾಡಿಬಿಟ್ಟು, ನೀನು ಸಾನೇ ಒಳ್ಳೆಯವಳು ಕಣವ, ನಿಜವಾಗ್ಲೂ ನೀನು ನನ್ನ ಸೊಸೆ ಅಲ್ಲ ಕಣವ, ನನ್ನ ಮಗಳು, ನಿನ್ನಂಥ ಮಗಳು ಎಲ್ರಿಗೂ ಸಿಗಲ್ಲ ಕಣವ, ಅಲ್ಲ ಸೊಸೆ ಅಂತ ಹೇಳಕ್ಕೆ ಬರಲ್ಲ, ಮಗಳು ಅಂತಲೇ ಹೇಳ್ತೀನಿ ನಾನು ನಿನಗೆ, ನಿನ್ನಂಥ ಮಗಳು ಎಲ್ರಿಗೂ ಸಿಗಲ್ಲ ಕಣವ, ಸಾನೇ ಖುಷಿ ಆಯಿತು ಕಣವ ನನಗೆ ಅಂತ ಅಂದ್ಬಿಟ್ಟು ಈಶ್ವರಿ ಹೇಳ್ತಿರ್ತಾರೆ. ಅವಾಗ ಚಿತ್ರ, ಹ್ಞೂ ನವ್ಯ, ನಮ್ಮ ಸುಭಾಸ ಗೊತ್ತಿಲ್ದೆಲ್ಲ ಮಾಡಿದ ತಪ್ಪಿಗೆ ನಾನು ನಮ್ಮವ್ವ ನಿನಗೆ ಕ್ಷಮೆ ಕೇಳ್ತೀವಿ, ದಯವಿಟ್ಟು ಕ್ಷಮಿಸ್ಬಿಡು ನವ್ಯ ಅಂತ ಅಂದ್ಬಿಟ್ಟು ಚಿತ್ರ ಕೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಸಾವಿತ್ರಿ ವಿನಂತಿ ಬರ್ತಾರೆ. ಯಾವುದೇ ಕಾರಣಕ್ಕೂ ಕ್ಷಮಿಸ್ಬೇಡ ಕಣವ ಅಂತ ಅನ್ಕೊಂಡು ಬರ್ತಾರೆ. ಆಮೇಲೆ ಒಳಗೆ ಬಂದು, ನೋಡವ ನವ್ಯ, ನೀನು ಯಾವುದೇ ಕಾರಣಕ್ಕೂ ಕ್ಷಮಿಸ್ಬೇಡ, ಇವ್ರನ್ನ ಯಾರೂ ನಂಬೇಡ, ಆ ಸುಭಾಸನೂ ಅಷ್ಟೇ, ಸುಭಾಸ ಏನು ಒಳ್ಳೆಯವನಲ್ಲ ಕಣವ, ನೀನು ತಿಳ್ಕೊಂಡಂಗೆ ಅಲ್ಲ ಕಣವ, ಅವನು ಏನು ಅಂತ ನಿನಗೆ ಗೊತ್ತಾದರೆ ನೀನೇ ಮದುವೆನೇ ಬೇಡ ಅಂತ ಹೊಂಟೋಯ್ತೀಯ ಅಂಥವನು ಕಣವ, ಅವನು ಮೊದಲನೇಕ್ಕಿಂತನೂ ಹಿಂಗೆಯಾ, ಅವ್ನು ಮದುವೆ ಸೆಟ್ಟಾಗಿ ಮದುವೆ ನಡೀತಿತ್ತು, ಅಷ್ಟೆಲ್ಲ ಮದುವೆ ನಿಂತೋಯ್ತು, ತಿರ್ಗಾ ಚಂಪನ ಮದುವೆ ಆಗಂಗಾಯ್ತು, ಇವನು ಇದೇ ಕೆಲಸನೇ ಕಣವ ಮಾಡೋದು, ಹುಷಾರಾಗಿರು, ಈಗಲೇ ನಿಮ್ಮ ಅಪ್ಪ ಹಿಂಗೆ ಹೇಳ್ಬಿಟ್ಟು ಈ ಮದುವೆ ನಿಲ್ಲಿಸ್ಬಿಟ್ರೆ ಒಳ್ಳೆಯದು, ಇಲ್ಲಾಂದರೆ ಇನ್ನು ಮುಂದಕ್ಕೆ ನಿನಗೆ ಬಿಟ್ಟಿದ್ದು ಕಣವ, ಇವಾಗಲೇ ಅಳ್ತೀಯೋ, ಮದುವೆ ಆದಮೇಲೆ ಜೀವನ ಪೂರ್ತಿ ಅಳ್ತೀಯೋ, ಅದು ನಿನಗೆ ಸೇರಿರೋದು ಕಣವ ಅಂತ ಅಂದ್ಬಿಟ್ಟು ಸಾವಿತ್ರಿ ನವ್ಯಂಗೆ ಹೇಳ್ತಾರೆ. ಈಶ್ವರಿ ಚಿತ್ರ ಅಲ್ಲೇ ಇರ್ತಾರೆ. ಸಾವಿತ್ರಿ ಸುಮ್ಕಿರ್ತೀಯಾ, ಆಗ ಕೆಲಸಕ್ಕೆ ಹಿಂಗೆಲ್ಲ ಮಾತಾಡಬಾರ್ದು ಕಣವ ಅಂದಾಗ, ಅಯ್ಯೋ ಅದಕ್ಕೆ ನಾನು ಇರೋದೇ ತಾನೇ ಹೇಳ್ತಾ ಇದ್ದೀನಿ, ಇಳ್ತಿದ್ದೇನೆ ಹೇಳ್ತಾ ಇಲ್ಲ, ನಿಮ್ಮ ಮಗ ಏನು ಅಂತ ಗೊತ್ತಿರಲಿ ಅಂತ ನವ್ಯಂಗೆ ಹೇಳ್ತಾ ಇವನು ಅಷ್ಟೇಯ, ನೀವು ಅಂದಾಗ, ಅಲ್ಲ ಸಾವಿತ್ರಿ, ಇದನ್ನು ಎಷ್ಟು ದಿವಸದಿಂದ ಮನ್ಸಲ್ಲಿ ಮಾಡಿಕೊಂಡು ನನ್ನ ಮಗನ ಮದುವೆ ನಿಲ್ಲಿಸ್ಬೇಕು ಅಂತ ಕಾಯ್ತಾ ಇದೆಯಲ್ವ ನೀನು ಅಂದಾಗ, ಅಯ್ಯೋ ನಿಮ್ಮ ಮಗನ ಮದುವೆ ನಾನು ನಿಲ್ಲಿಸ್ಬೇಕು ಅಂತ ಕಾಯ್ತಾ ಇಲ್ಲ ಕಣದಕ್ಕೆ, ನೀವು ಇನ್ನಂತಿ ಮದುವೆ ದಿವಸ ಹೆಂಗೆ ಮಾಡಿದ್ರ ನನಗೆ, ಹೆಂಗೆ ಮಗ ನನಗೆ ಹೊಟ್ಟೆ ಉರಿದಿರ್ಬೋದು, ಅದು ಈ ಸಾವಿತ್ರಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಿಲ್ಲ, ಅದಕ್ಕೆ ಆವಿನ ದ್ವೇಷ 12 ವರ್ಷ ನನಗೆ ಈ ಸಾವಿತ್ರಿ ಏನು ಅಂತ ನಿಮಗೆ ಗೊತ್ತಿಲ್ಲ ಕಣದಕ್ಕೆ ಅಂತ ಅಂದ್ಬಿಟ್ಟು ಸಾವಿತ್ರಿ ಈಶ್ವರಿಗೆ ಹೇಳ್ತಾರೆ. ಈಶ್ವರಿ, ಸಾವಿತ್ರಿ ಇವಾಗ ಅದೆಲ್ಲ ಬೇಕಾ, ಹೊಸ ಸುಮ್ಕಿರ್ತೀಯಾ ಅಂದಾಗ, ನವ್ಯ ಇವ್ರು ಹೇಳಿದ್ದೆಲ್ಲ ಏನೂ ಕೇಳಬೇಡ ಕಣವ, ಇವರು ನನ್ನ ಮಗನ ಮದುವೆ ನಿಲ್ಲಿಸ್ಬೇಕು ಅಂತಲೇ ಕಾಯ್ತಾವ್ರೆ ಕಣವ, ಯಾವುದೇ ಕಾರಣಕ್ಕೂ ಇವ್ರು ಏನು ಹೇಳಿದ್ರು ನಂಬೇಡ ಕಣವ ಅಂದಾಗ, ಇಲ್ಲ ನವ್ಯ, ನಾನು ಹೇಳ್ತಿರೋದು ಇಟ್ವೇ ಕಣವ, ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಹೇಳ್ತಾ ಇದ್ದೀವಿ ಕಣವ, ಇದ್ರ ಮೇಲೆ ನಿನ್ನ ಇಷ್ಟ ಕಣವ ಸಾವಿತ್ರಿ ಅಂತಾರೆ. ಅವಾಗ ನವ್ಯ, ಸಾಕು
ಯಾರು ಏನು ಹೇಳ್ಬೇಡಿ ಸಾಕು ಎಲ್ಲ ಗೊತ್ತಿದೆ ನನಗೆ ಅಂತ ಅಂದ್ಬಿಟ್ಟು ನವ್ಯ ಅಂತಾಳೆ. ಅವಾಗ ಈಶ್ವರಿ ಚಿತ್ರಂಗೆ ಸ್ವಲ್ಪ ಖುಷಿ ಆಗ್ಬಿಡ್ತೈತೆ ನವ್ಯ ಹಂಗೆ ಅಂದಿದ ತಕ್ಷಣ. ಅವಾಗ ಸಾವಿತ್ರಿ ವಿನಂತಿ ಮಕ್ಕ ನೋಡ್ಕೊತಾರೆ. ಅವಾಗ ಅಲ್ಲ ನವ್ಯ ಅಂತ ನಾನು ಹೇಳಿದ್ನಲ್ಲ, ನೀವು ಯಾರು ಏನು ಹೇಳ್ಬೇಡಿ ಸಾಕು. ನೀವು ಮದುವೆ ನಿಲ್ಲಿಸ್ಬೇಕು ಅಂತ ನೀವು ಅಂದ್ಕೊಂಡಂಗೆ ಆಗಲ್ಲ. ಇವ್ರು ಮದುವೆ ಆಗಲಿ ನನ್ನ ಮಗನ ಜೊತೆ ಅಂತ ಇವ್ರು ಅಂದ್ಕೊಂಡ್ರೆ ಇವ್ರು ಅಂದ್ಕೊಂಡಂಗೂ ಆಗಲ್ಲ. ನಾನೇನು ಅನ್ಕೊತೀನೋ ನಾನು ಅದನ್ನೇ ಮಾಡೋದು. ನನ್ನ ಮುಂದೆ 4 ದಾರಿಗಳಿದ್ದಾವೆ. ಮೊದಲನೇ ದಾರಿ ನಾನೇ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಮದುವೆ ನಿಲ್ಲಿಸೋದು. 2ನೇ ದಾರಿ ನಾನು ಮನೆ ಮೇಲೆ ಕೂತ್ಕೊಂಡು ನನಗೆ ಮದುವೆ ಬೇಡ ಅಂತ ಹೇಳೋದು. 3ನೇ ದಾರಿ ಅವ್ನು ತಾಳಿ ಕಟ್ಟಬೇಕಾದ್ರೆ ಆ ತಾಳಿ ಕಟ್ಟಾದ್ಮೇಲೆ ಆ ತಾಳಿ ಕೊಟ್ಬಿಟ್ಟು ಹೋಗೋದು. 4ನೇ ದಾರಿ ನಾನು ಮುಹೂರ್ತಕ್ಕೆ ಬಂದು ತಾಳಿ ಕಟ್ಟಬೇಕು ಅನ್ನೋ ಟೈಮಲ್ಲಿ ನಾನು ಏನು ಡಿಸಿಷನ್ ತೊಗೋತೀನೋ ಅದೇ 4ನೇದು, ಅದೇ ಫೈನಲ್ ಡಿಸಿಷನು. ಅದ್ರ ಮೇಲೆ ನಾನು ಡಿಪೆಂಡ್ ಆಗಿರ್ತೀನಿ. ಅರ್ಥ ಆಯ್ತಾ? 4ನೇ ದಾರಿ ಏನು ಅಂತ ಇವಾಗ ಯಾರಿಗೂ ನಾನು ಹೇಳಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ ಅಷ್ಟೇ ಅಂದಿದ ತಕ್ಷಣ ಎಲ್ಲ ಶಾಕ್ ಆಗ್ಬಿಟ್ಟು ಸುಮ್ಮನೆ ನಿಂತ್ಕೊಬಿಡ್ತಾರೆ. ಇಲ್ಲಿ ಮತ್ತು ಈಶ್ವರಿಗೆ ಚಿತ್ರಂಗ ಆಗಲೇ ಮತ್ತೆ ಭಯ ಶುರುವಾಗುತ್ತೆ. ಆಮೇಲೆ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಖುಷಿಯಾಗಿರ್ತಾರೆ. ಮೊದಲಿಂದ ಹೋಗಿ ನೀವು ಅಂತ ಅಂದ್ಬಿಟ್ಟು ಈಶ್ವರಿ ಕಳಿಸ್ಬಿಡ್ತಾರೆ. ಅಲ್ಲಿಂದ ಹೊಂಟ್ಬಿಡ್ತಾರೆ ಸಾವಿತ್ರಿ ಮತ್ತು ವಿನಂತಿ. ಆಮೇಲೆ ನವ್ಯ ಬಾತ್ರೂಮಲ್ಲಿ ಇಂಥ ಚಿತ್ರನ ಕೇಳ್ತಾಳೆ. ಚಿತ್ರ ಬಾತ್ರೂಮ್ ತೋರಿಸ್ತಾಳೆ, ಅಲ್ಲಿ ಹೋಗ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಚಿತ್ರ, ಇದೇನವ್ವ ಇದು, ಇವಳು ಏನೇನೋ ಹೇಳ್ತಾವಳೆ, ನನಗೆ ದಿಗ್ಲಾಯ್ತದೆ ಕಣವ. ಒಂದು ಕಡೆ ಭದ್ರ ಹೋಗೋನೆ ಅದೇನು ಸಾಕ್ಷಿ ತತ್ತೋನೋ ಅದೇನು ಕತೆಯೋ ಅಂತ ಅದೊಂದು ಕಡೆ ದಿಗ್ಲಾದ್ರೆ, ಈ ಕಡೆ ಇವಳು ಮದುವೆ ಆಯ್ತಾಳೋ ಇಲ್ವೋ, ಈ ಮದುವೆ ನಡೀತದೋ ಇಲ್ವೋ ಅಂತ ಇಲ್ಲೊಂದು ಕಡೆ ದಿಗ್ಲು ಕಣವ. ಏನವ ಮಾಡೋದು ಅಂತ ಚಿತ್ರ ಅಂತಾಳೆ. ಇಲ್ಲ ಚಿತ್ರ, ನಾವು ಅನ್ಕೊಂಡಂಗೆ ಆಗಲೇಬೇಕು ಬಾ, ನನಗೆ ಇನ್ನೊಂದು ಮುಖ್ಯವಾದ ಕೆಲಸ ಇದೆ, ಅಲ್ಲಿ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಚಿತ್ರ ಮತ್ತು ಈಶ್ವರಿ ಬರ್ತಾರೆ. ಇಲ್ಲಿ ಶಿವರಾಮೇಗೌಡರು, ಅಮ್ಮಮ್ಮ, ಮೋಹನ, ಕ್ವಾಟ್ಲೆ ಎಲ್ಲರೂ ಇರ್ತಾರೆ. ನವ್ಯಾರ ತಂದೆ ತಾಯಿ ಎಲ್ಲರೂ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಕ್ವಾಟ್ಲೆ ದೇವ್ರ ಮನೇಲಿ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ. ಆಮೇಲೆ ನವ್ಯಾರ ಅಪ್ಪ ಬಂದ್ಬಿಟ್ಟು ಸಂಪತ್ತವರು, ಇದು ತೊಗೊಳಪ್ಪ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಡು ಅಂತ ಒಂದು ಸ್ವಲ್ಪ ಅದೇನೇನೋ ಕೊಡ್ತಾರೆ, ಒಡವೆಗಳೇನೋ ಅದನ್ನ ಇಟ್ಬಿಟ್ಟು ಕ್ವಾಟ್ಲೆ ಪೂಜೆ ಮಾಡ್ತಾ ಇರ್ತಾರೆ. ಈಶ್ವರಿ ಚಿತ್ರ ಅಲ್ಲಿಗೆ ಬರ್ತಾರೆ. ಎಲ್ಲ ಪೂಜೆ ಮಾಡ್ತಿರ್ಬೇಕಾರೆ ಅಲ್ಲಿಗೆ ಬರ್ತಾರೆ. ಅಷ್ಟಲ್ಲ ಅಮ್ಮಮ್ಮ, ಏಯ್ ಮನೇಲಿ ಪೂಜೆ ನಡೀ ಟೈಮಲ್ಲಿ ನೀವೆಲ್ಲೇ ಹೋಗಿದ್ರಾ ಅಂತ ಅಮ್ಮಮ್ಮ ಕೇಳ್ತಾರೆ. ಅದು ಅತ್ತೆ ಅಲ್ಲಿ ನವಿಂಗ್ ಏನು ಬೇಕೋ ಕೇಳ್ತಾ ಇದ್ದೋ ಅಂತ ಈಶ್ವರಿಂದಾಗ ಸುಮ್ಮನೆ ಆಯ್ತಾರೆ. ಅವಾಗ ಪೂಜೆ ಎಲ್ಲ ಆಯ್ತದೆ, ಎಲ್ಲರೂ ಮಂಗಳಾರತಿ ತಗೋತಾರೆ. ಅವಾಗ ಚಿತ್ರ, ಅದೇನೋ ಕೇಳಬೇಕು ಅಂತಿದ್ಯಲ್ಲ ಕೇಳವ ಅಂತ ಚಿತ್ರ ಅಂತಾಳೆ. ಅವಾಗ ಭಾವ ನಿಮ್ಮ ಹತ್ರ ಒಂದು ಇಸ್ಸೆ ಕೇಳಬೇಕಾಗಿತ್ತು ಅಂತ ಈಶ್ವರಿ ಅಂತಾರೆ. ಶಿವರಾಮೇಗೌಡರು, ಆಯಿತು ಕೇಳವ ಈಶ್ವರಿ, ಅದೇನು ನನ್ನ ಹತ್ರ ಕೇಳೋಕ್ಕೆ ಸಂಕೋಚನೆ, ಕೇಳು ಅಂದಾಗ, ಅದೇನಿಲ್ಲ ಭಾವ, ಸುಭಾಸನ ಮದುವೆಗೆ 1 ಕೋಟಿ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅದು ಕೊಡಲಿಲ್ವಲ್ಲ, ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಇವಾಗ ಕೊಟ್ಟರೆ ಸಂದಾಕಿರ್ತದೆ, ದೇವ್ರ ಮುಂದೆನೇ ಇಟ್ಬಿಟ್ಟು ಪೂಜೆ ಮಾಡಿಸಿ ನಿಮ್ಮ ಕೈಯಾರ ಕೊಟ್ಟರೆ ಸಂದಾಕಿರ್ತದೆ, ಅದಕ್ಕೆ ಕೇಳಿದೆ ಭಾವ ಅಂತಂದಾಗ, ಅದು ಅಂತ ಅನ್ನೋಷ್ಟೊತ್ತಿಗೆ ಗೋವಿಂದರು, ಇವಾಗ ಅದಕ್ಕೆ ಟೇಮಾ ಅಣ್ಣ ಹೇಳೋದೆ ತಾನೇ ಮದುವೆ ದಿವಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅವ್ನ ಮದುವೆ ದಿವಸ ಅಣ್ಣ ಕೊಡ್ತದೆ ಎಲ್ಲರ ಮುಂದೆ ಕೊಟ್ಟನು ಬಿಡು, ಅವ್ನು ತಾಳಿ ಕಟ್ಟಾದ್ಮೇಲೆ ಅವ್ನ ಬಹುಮಾನ ಅಂತ ಅಣ್ಣ ಕೊಡ್ತದೆ, ಇವಾಗ ಅದನ್ನು ಕೇಳೋಕೆ ಬಂದ್ರ ನೀವು ಅಂತಂದ್ಬಿಟ್ಟು ಗೋವಿಂದವ್ರು ಹೇಳ್ತಾರೆ. ಈ ಅಪ್ಪ ಒಬ್ಬರು ಯಾವ ಕೆಲಸ ಮಾಡೋಕ್ಕೋರು ಬಾಯಿ ಹಾಕ್ಬಿಡ್ತಾರೆ ಅಂತ ಈಶ್ವರಿ ಮನಸ್ಸಲ್ಲಿ ಅನ್ಕೊಂತಿರ್ತಾರೆ. ಅವಾಗ ಅದು ಹಂಗಲ್ಲ ಭಾವ, ಇವತ್ತೇ ಕೊಟ್ಟರೆ ಒಳ್ಳೇದಾಯ್ತಿತ್ತು, ಯಾಕೆಂದರೆ ನೀವು ಕೊಟ್ಟಾಗ ನನ್ನ ಮಗ ಕೋಟ್ಯಾಧೀಶ್ವರನ ಆಗಿ ಮದುವೆ ಆಗವನೇ ಹಸೆಮಣೆ ಮೇಲೆ ಕೂತ್ಕೊಂಡು ಅಂತ ಬರೋದು. ಇವಾಗ ನೀವು ಮದುವೆ ಆದಮೇಲೆ ಕೊಟ್ಟರೆ ಕೋಟ್ಯಾಧೀಶ್ವರನ ಅಳಿಯ ಅಂತ ಹೇಳ್ತಾರೆ, ಅದಕ್ಕೇನೆ ನೀವು ಇವಾಗ ಕೊಟ್ಟರೆ ಸಂದಾಕಿರ್ತಿತ್ತು ಭಾವ ಅಂತಂದ್ಬಿಟ್ಟು ಈಶ್ವರಿ ಅಂತಾರೆ. ಅವಾಗ ಶ್ರೀರಾಮೇಗೌಡರು, ಆಯಿತು ಈಶ್ವರಿ, ಸುಭಾಸನ ಮದುವೆ ದಿವಸ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಲ್ಲ, ಅವ್ನು ತಾಳಿ ಕಟ್ಟೋಕೆ ಮುಂಚೆ ನಾನು ಅದನ್ನು ಕೊಡ್ತೀನಿ ಬಿಡು, ಸರಿಯೇ ಸಮಾಧಾನ ಆಯಿತಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಭಾವ, ಆಗ ಕೆಲಸ ಒಳ್ಳೇದಲ್ವೇ, ಅದೆಷ್ಟು ಬೀರ್ನಾದ್ರೂ ಅಷ್ಟೇ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಅವಾಗ ಎಲ್ಲರೂ ದೇವ್ರ ಕೈ ಮುಗಿತಾ ಇರ್ತಾರೆ. ವಿದ್ಯಾ ದೇವ್ರ ಕೈ ಮುಕ್ಕೊಂಡು, ದೇವ್ರೇ ನನ್ನ ಗಂಡ ಸಾಕ್ಷಿ ಸಮೇತ ಬರ್ತೀನಿ ಅಂತ ಹೋಗೋರೆ, ಅವ್ರಿಗೆ ಈ ಕೆಲಸದಲ್ಲಿ ಯಾವುದೇ ಅಡೆತಡೆ ಆಗ್ದಂಗೆ ಜಯಾಗಿ ಬರೋಕ್ಕೆ ಸಪೋರ್ಟ್ ಮಾಡಪ್ಪ ದೇವ್ರೆ, ನೀನೇ ಅವ್ರ ಜೊತೆಯಾಗಿ ನಿಂತಿರಪ್ಪ ದೇವ್ರೆ ಅಂತ ವಿದ್ಯೆ ಕೈ ಮುಖತಾಳೆ ಭದ್ರನ ಪರವಾಗಿ. ಮತ್ತು ಸಾಧು ಮಗಳು ಬರಬೇಕಲ್ಲ, ಸಾಕ್ಷಿ ಹುಡ್ಕೊಂಡು ಹೋಗಿರೋದು ಗೊತ್ತಲ್ಲ ವಿದ್ಯೆಗೆ, ಅದರಿಂದ ಆ ಸಾಕ್ಷಿಗಳು ಕರ್ಕೊಂಡು ಯಾವುದೂ ತೊಂದರೆ ಇಲ್ಲ, ನನ್ನ ಗಂಡ ಬಿರ್ನೆ ಬರೋಂಗೆ ಮಾಡಪ್ಪ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಗೋವಿಂದರು, ದೇವರೇ ನನ್ನ ಮಗ ಮಾಡಿದ ತೆಪ್ಪೆಲ್ಲ ಕ್ಷಮಿಸ್ಬಿಟ್ಟು ಅವ್ನಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ಯಾ, ಈ ಅವಕಾಶನ ಅವ್ನು ಒಳ್ಳೆದಾಗಿ ಉಪಯೋಗಿಸ್ಕೊಂಡು ಜೀವನದಲ್ಲಿ ಸಂದಾಕಿರಂಗೆ ಬುದ್ಧಿ ಕೊಡಪ್ಪ ಅಂತ ಗೋವಿಂದವರು ದೇವ್ರ ಹತ್ರ ಕೇಳ್ಕೊತಾರೆ. ಆವಾಗ ಈಶ್ವರಿ ಬಂದು ಚೆಕ್ ಕೇಳಿದ ತಕ್ಷಣ ಶಿವರಾಮೇಗೌಡರು ಮದುವೆ ತಾಳಿ ಕಟ್ಟೋಕೆ ಮುಂಚೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಅವಾಗ ಈಶ್ವರಿ ಸುಮ್ಮನೆ ಆಯ್ತಾರೆ. ವಿದ್ಯಾ ಈಶ್ವರಿ ಮಕ್ಕನೇ ನೋಡ್ತಿರ್ತಾಳೆ. ಚಿತ್ರ, ನೋಡವ್ವ ಆ ವಿದ್ಯಾ ನಿನ್ನೇ ನೋಡ್ತಾವಳೆ ಅಂದಾಗ, ನೋಡಲಿ ಬಿಡೋ ಚಿತ್ರ, ಅವಳು ನೋಡಿದ ತಕ್ಷಣ ಇಲ್ಲಿ ಹೆದರ್ಕೊಳ್ಳೋರು ಯಾರು, ಮೊದಲು ನಮ್ಗೆ ಆವಾಗ ಕೆಲಸ ಆಗಬೇಕು ಅಷ್ಟೇಯಾ ಅಂದಾಗ, ಆಮೇಲೆ ವಿದ್ಯಾ, ಆಹಾ
ನೀವು ಏನು ಬಂದಿದ್ದು ಸಿಕ್ಕರು ಸಾಕು, ಬಂದಿದ್ದೆಲ್ಲ ಬಾಚ್ಕೊಬಿಡೋಣ ಅಂತ ಕಾಯ್ತಾ ಇದ್ದೀರಾ ಅಲ್ವೇ? ಅಷ್ಟರಲ್ಲಿ ಭದ್ರೇಗೌಡರು ಬಂದೇ ಬರ್ತಾರೆ. ದೇವರೇ, ನನ್ನ ಗಂಡಂಗೆ ಯಾವುದು ತೊಂದರೆ ಆದಂಗೆ ಬರೋಂಗೆ ಮಾಡಪ್ಪ ಅಂತ ದೇವ್ರನ್ನ ವಿದ್ಯೆ ಕೇಳ್ಕೊತಾಳೆ. ಆವಾಗ ಚಿತ್ರ, ಓ ಬಾರವ್ವ ನವ್ಯ ಒಬ್ಳೆ ಕೋಣೆಲಿ ಹೋಗೋಣ. ಈ ವಿನಂತಿ ಮತ್ತು ಸಾವಿತ್ರಿ ಏನು ಮಾಡ್ತಾರೆ, ಅಲ್ಲಿಂದ ಹೋಗಿರ್ತಾರಲ್ಲ, ಈ ವಿನಂತಿ ಸಾವಿತ್ರಿ ಇಬ್ಬರು ಹೋಗೋರೆ ಕಣವ, ಬಾರವ್ವ ಅವ್ರು ಏನು ಹೇಳ್ಕೊಟ್ಬಿಟ್ಟಾರ ಅಂದಾಗ, ಅವ್ರು ಏನು ಹೇಳೋಕ್ಕೂ ಆಗೋಕ್ಕಿಲ್ಲ ಸುಮ್ಕಿರೇ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಸರಿ ಅಂದ್ಬಿಟ್ಟು ಈಶ್ವರಿ ಮತ್ತು ಚಿತ್ರ ರೂಮ್ಗೆ ಬರ್ತಾರೆ. ನವ್ಯ ಕೂತಿರ್ತಾರೆ. ಅಲ್ಲಿ ಸಾವಿತ್ರಿ ಮತ್ತು ವಿನಂತಿ, ಸಾವಿತ್ರಿ ನವ್ಯಂಗೆ, ನೋಡವ ಯೋಚನೆ ಮಾಡವ, ಈ ಮದುವೆ ಆಗ್ಬಿಟ್ರೆ ನೀನು ಜೀವನ ಪೂರ್ತಿ ಮತ್ತೆ ಕಷ್ಟಪಡ್ಬೇಕಾಗ್ತದೆ ಕಣವ, ಅವನು ಎಂಥವನು ಅಂತ ಗೊತ್ತಿಲ್ಲ ನಿನಗೆ. ನೋಡವ ನನ್ನ ಮಗಳಿಗೆ ಆ ಥರ ಎಲ್ಲ ಅಂದವನೇ, ನಿನಗೆ ಗೊತ್ತಲ್ವೇನವ, ನೀನು ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಕೋಬೇಡ ಕಣವ ಅಂತ ಅಂದ್ಬಿಟ್ಟು ಸಾವಿತ್ರಿ ನವ್ಯಂಗೆ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಈಶ್ವರಿ ಮತ್ತು ಚಿತ್ರ ಮತ್ತು ಸುಭಾಷ 3 ಜನನೂ ಬರ್ತಾರೆ ಒಳಗೆ. ಬರ್ತಿದ್ದಂಗೆ, ಸಾವಿತ್ರಿ ಈ ವಿಷಯ ನಿನಗೆ ಬೇಕಾ ಇವಾಗ? ಈ ಮದುವೆ ಆಗಲಿ ಅಂತ ನಾವಂತ ಇರೋ ಆಗಬಾರ್ದು ಅಂತ ನೀನು ಅನ್ಕೊಂತಿದ್ಯಾ? ಮೊದಲಿಲ್ಲಿಂದ ನಡಿ ನೀನು ಅಂದಾಗ, ಅದು ಹಂಗಲ್ಲ ನಡೀತಾರೆ ಇಲ್ಲಿಂದ, ಮೊದಲು ನಡಿ ನೀನು ಅಂತ ಅಂದ್ಬಿಟ್ಟು ಸಾವಿತ್ರಿನ ವಿನಂತಿನ ಇಬ್ಬರೂ ಈಶ್ವರಿ ಆಚೆ ಕಳಿಸ್ಬಿಡ್ತಾರೆ. ಚಿತ್ರ ಈಶ್ವರಿ ಆಚೆ ಕಳಿಸ್ಬಿಟ್ಟು ಬಾಗ್ಲಾಕ್ಬಿಡ್ತಾರೆ. ಅಲ್ಲಿ ಸುಭಾಷ ಇದ್ದಿದ್ದ ತಕ್ಷಣ ಈಶ್ವರಿ ಕಣ್ಮಿ ಸಿಗ್ತಾರೆ ಸುಭಾಷಂಗೆ, ಹೋಗು ಅಂತ. ಸುಭಾಷ ಬಂದು ನವೀನ್ ಕಾಲ ಹತ್ರ ಕೂತ್ಕೊಂಡು, ನವ್ಯ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನವ್ಯ, ಇದರಲ್ಲೇ ನಾನು ತೆಪ್ಪಿಲ್ಲ, ಆ ವಿನಂತಿನೇ ನಾನು ಒಬ್ಬಳೇ ಇದ್ದೀನಿ ಬಾ ಅಂತ ನನ್ನನ್ನು ಯಾಮಾರಿಸ್ಬಿಟ್ಲು ಆಟೆಯ, ಇದರಲ್ಲೇನು ನಾನು ತಪ್ಪಿಲ್ಲ ನವ್ಯ, ನಾನೇನೂ ತಪ್ಪು ಮಾಡಿಲ್ಲ, ನಾನು ದಯವಿಟ್ಟು ಕ್ಷಮಿಸ್ಬಿಡು, ಇನ್ನು ಮುಂದಕ್ಕೆ ನಾನು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನವ್ಯ ಅಂತ ಅಂದ್ಬಿಟ್ಟು ಸುಭಾಷ ಅಂತಾನೆ. ಆವಾಗ ನವ್ಯ ಸುಭಾಷನ ಮುಖ ನೋಡ್ತಾಳೆ. ಅವಾಗ ಈಶ್ವರಿ, ನೋಡವ ನನ್ನ ಮಗ ಅಮಾಯಕ ಕಣವ, ನೀನೇನೇ ಇದ್ರೂ ನಮಗೆ ಕ್ಷಮಿಸ್ಬಿಡವ, ಬೇಜಾರು ಮಾಡ್ಕೋಬೇಡ ಕಣವ, ಅರ್ಥ ಮಾಡ್ಕೊಳವ, ನೀನು ನನ್ನ ಮಗನ ಮುಂದಕ್ಕೆ ಹೆಂಗೆ ಬೇಕಾದ್ರೂ ತಿದ್ಕೊಂಬರ್ಬೋದು ಕಣವ, ನಾನೇನು ನೀನು ಕೇಳೋಕ್ಕಿಲ್ಲ ಕಣವ, ನಾನು ಫುಲ್ಲು ಫ್ರೀಯಾಗಿ ಬಿಟ್ಬಿಡ್ತೀನಿ ಕಣವ ನಿನ್ನ ಅಂತ ಈಶ್ವರಿ ಅಂತಿರ್ತಾರೆ. ಆವಾಗ ಕೈ ನವ್ಯ ಅಡ್ಡ ಕೊಡ್ತಾಳೆ, ಮಾತಾಡಬೇಡಿ ಸುಮ್ಮನಿರಿ ಅಂತ. ಈಶ್ವರಿ ಸುಮ್ಮನಾಗೋಯ್ತಾರೆ. ಆವಾಗ ನವ್ಯ ಸುಭಾಷನ, ನೀನು ಇಲ್ಲಿ ಬಂದು ನನ್ನ ಹತ್ರ ನಾಟಕ ಆಡ್ತಿದೆಯಲ್ಲ, ಇದೇ ನನಗಾಗಲ್ಲ, ಈ ನಾಟಕನೇ ನನಗಿಷ್ಟ ಆಗಲ್ಲ. ನಾನು ಇಲ್ಲಿ ಬರೋಕ್ಕೆ ಮುಂಚೆ ನೀನೇನು ನೀನು ಪೂರ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೇ ನಾನು ಇಲ್ಲಿ ಬಂದಿರೋದು ಅಂದಾಗ, ಇಲ್ಲ ನವ್ಯ ನೀನು ತಿಳ್ಕೊಂಡಿರೋದು ಸುಳ್ಳು ಅಂತ ಸುಭಾಷ್ ಹೇಳ್ತಾನೆ. ಮಾತಾಡಬೇಡ ಅಂತ ಹೇಳ್ತಾ ಇದ್ದೀನಿ ತಾನೇ, ಮಾತಾಡಬೇಡ, ನೀನೇನು ಅಂತೆಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಮಾಡೇ ನಾನು ಇಲ್ಲಿಗೆ ಬಂದಿರೋದು, ಎಲ್ಲ ಇನ್ಫಾರ್ಮೇಷನು ನನ್ನ ಹತ್ರ ಇದೆ ನಿನ್ನ ಬಗ್ಗೆಯಲ್ಲಿ, ನೀನು ಎಷ್ಟು ಜನ ಹುಡುಗಿರಿಗೆ ಮೋಸ ಮಾಡಿದ್ಯಾ ಎಲ್ಲ ನನಗೆ ಗೊತ್ತಿದೆ, ಎಷ್ಟು ಜನ ಹುಡುಗಿರ ಜೊತೆ ಪ್ರೀತಿ ನಾಟಕ ಆಡಿದ್ಯಾ ಅಂತಲೂ ನನಗೆ ಗೊತ್ತಿದೆ. ಇಲ್ಲಿ ನೀನು ಒಳ್ಳೆಯವನಾಗಿ ನಾಟಕ ಆಡೋಕ್ಕೆ ನನ್ನ ಹತ್ರ ಬರಬೇಡ, ಅರ್ಥ ಆಯ್ತಾ? ಇದಕ್ಕೆ ಮುಂಚೆ ನಾನು ನಿನಗೆ ಕ್ಷಮಿಸ್ಬಿಟ್ಟು ಮದುವೆಗೆ ಒಪ್ಕೊತಿದ್ನೇನೋ, ಆದರೆ ಇವಾಗ ನೀನು ಆಡ್ದಲ್ಲ ನಾಟಕ, ಈ ನಾಟಕದಲ್ಲಿ ಯಾವತ್ತೇ ಕಾರಣಕ್ಕೂ ನೀನು ನಂಗೆ ಕ್ಷಮಿಸಲ್ಲ, ಅದನ್ನು ತಿಳ್ಕೊ ಮೊದಲು ನೀನು ಅಂದಾಗ, ನವ್ಯ ಆ ಥರ ಅಲ್ಲ ನವ್ಯ ಅಂದಾಗ ಅಷ್ಟರಲ್ಲಿ ಬಾಗಿಲು ಬಡಿತಾರೆ. ಅವಾಗ ಈಶ್ವರಿ, ಸಾವಿತ್ರಿ ನಿಂಗೆ ಒಂದ್ಸತಿ ಅಲ್ಲಿ ಹೇಳೋದು ಅಂದಾಗ, ಅಯ್ಯೋ ನಾನು ಈಶ್ವರಿ ಚಿಕ್ಕತ್ತೆ ನಾನು ಅಂತ ಅಂದ್ಬಿಟ್ಟು ಕೊಟ್ಲೆ ಅಂತಾರೆ. ಏನಪ್ಪ ಕೊಟ್ಲೆ ಅಂತ ಈಶ್ವರಿ ಅಂದಾಗ, ಅದು ಗಂಡು ಕರ್ಕ ಬನ್ನಿ ಅಂತ ಹೇಳ್ತವ್ರೆ, ಸುಭಾಷಣ್ಣ ಇಲ್ಲೇ ಇರ್ತಾರೆ ಅಂತ ಬಂದೆ ಕಳಿಸಿ ಅಂದಾಗ, 2 ನಿಮಿಷ ಬತ್ತನ್ಕೊಂಡು ನಡಿಯಪ್ಪ ಕೊಟ್ಲೆ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಇಲ್ಲಿ ಸುಭಾಷ, ಪ್ಲೀಸ್ ನವ್ಯ ದಯವಿಟ್ಟು ನಾನು ಕ್ಷಮಿಸು ನವ್ಯ ಅಂದಾಗ, ಹೇಳಿದ್ನಲ್ಲ ಸಾಕು ಅಂತ, ಏನು ಹೇಳೋದು ನನಗೆ ಬೇಕಾಗಿಲ್ಲ, ನಾನು ಹೇಳಿದ್ನಲ್ಲ, ನನ್ನ ಮೊದಲಾಗಿದ್ದರೆ ಕ್ಷಮಿಸ್ಬಿಟ್ಟು ಮದುವೆಗೆ ಒಪ್ಕೊತಿದ್ನೇನೋ, ಈ ನಾಟಕ ಆಡಿದ್ರಲ್ಲ, ಈ ನಾಟಕದಿಂದ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಕ್ಷಮಿಸೋದು ಇಲ್ಲ, ನಿಮ್ಮ ಬಗ್ಗೆ ನನಗೆ ಯಾವುದೇ ಪ್ರೀತಿ ಬರೋದು ಇಲ್ಲ, ಅರ್ಥ ಆಯ್ತು ಅಂದಾಗ ನವ್ಯ ಅಂದಾಗ, ಗೆಟ್ ಔಟ್ ಅಂತ ಅಂತಾಳೆ ನವ್ಯ. ಆವಾಗ ಸುಭಾಷನ ನಡಿ ನೀನು ಅಂತ ಅಂದ್ಬಿಟ್ಟು ಈಶ್ವರಿ ಕಡಿಮೆ ಸಿಗ್ತಾರೆ. ಸುಭಾಷ್ ಅಲ್ಗೋ ಆಚೆ ಹೋಗ್ತಾನೆ. ಕ್ವಾಟ್ಲೆ, ಅಣ್ಣ ಬಾರೋಣ, ಅಲ್ಲಿ ಕರೀತಾವ್ರೆ ಗಂಡು ಕರ್ಕ ಬಂತ, ಬಾರೋಣ ಸುಭಾಷಣ್ಣ ಬಾರೋಣ ಅಂತ ಅಂದ್ಬಿಟ್ಟು ಕ್ವಾಟ್ಲಲ್ಲಿಂದ ಸುಭಾಷನ ಕರ್ಕೊ ಹೋಯ್ತಾನೆ. ಆವಾಗ ಈಶ್ವರಿ, ನವ್ಯ ಇದು ಯಾಕವ ಅಂದಾಗ, ನಾನು ಸುಮ್ಮನಿರಿ ಅಂತ ಹೇಳ್ತಾ ಇದ್ದೀನಿ ತಾನೇ, ನೀವು ಪ್ರತಿ ಸಮಯದಲ್ಲೂ ನಿಮ್ಮ ಮಗನ ವಹಿಸ್ಕೊಂಡು ಬರಬೇಡಿ, ನೀವು ಸುಮ್ಮನಿದ್ಬಿಡಿ, ನನಗೆಲ್ಲ ವಿಷಯ ಗೊತ್ತಿದೆ, ನೀವೇನೋ ಮಾತಾಡಬೇಡಿ ಅಂತ ಅಂದ್ಬಿಟ್ಟು ನವ್ಯ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊಂಟುಬಿಡ್ತಾಳೆ ಆಚೆಗೆ. ಆವಾಗ ಸರಿ ಅಂದ್ಬಿಟ್ಟು ಈಶ್ವರಿ ಚಿತ್ರ ಇಬ್ಬರೇ ಇರ್ತಾರೆ. ಆವಾಗ ಚಿತ್ರ, ಇದೇನವ ಇದು, ಇವಳು ಹಿಂಗಾಡ್ತಾಳಲ್ಲವ ಅಂದಾಗ, ಸುಮ್ಕಿರು ಚಿತ್ರ ಆಡಲಿ ಅಂದಾಗ, ಹಂಗಲ್ಲ ಕಣವ, ಏನವ ಈ ಮದುವೆ ನಡೀತದೋ ಇಲ್ವ ಅಂತಲೇ ಭಯ ಆಯ್ತದಲ್ಲವ ಅಂದಾಗ, ನಡೀಲೇಬೇಕು ಚಿತ್ರ, ಈ ಮದುವೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಕ್ಕೆ ನಾನು ಬಿಡೋಕ್ಕಿಲ್ಲ, ಅದೇನೇ ಆಗಲಿ ಈ ಮದುವೆ ನಡಿಬೇಕು, ನನ್ನ ಮಗ ಅವಳು ಕುತ್ತಿಗೆಗೆ ತಾಳಿ ಕಟ್ಟಬೇಕು, ಅವನ ಅವಳು ಮದುವೆ ಅಂತ ಆಗಲಿ, ಆವಾಗ ಅವಳಿಗೆ ಈಶ್ವರ ಏನು ಅಂತ ತೋರಿಸ್ತೀನಿ, ನನ್ನ ಮುಂದೆನೇ ಹಿಂಗೆಲ್ಲ ಮಾತಾಡ್ತಾಳಲ್ವ, ಮುಂದಕ್ಕೆ ಗೊತ್ತಾಗ್ತದೆ ನಾನೇನು ಅಂತ ಅಂದ್ಬಿಟ್ಟು, ಆದರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಕ್ಕೆ ನಾನು ಬಿಡೋಕ್ಕೂ ಇಲ್ಲ ಚಿತ್ರ, ಈ ಮದುವೆ ನಾನು ಮಾಡೇ ಮಾಡ್ತೀನಿ ಅಂತಂದಾಗ, ಅದು ಹಂಗಲ್ಲ ಕಣವ ಹೆಂಗವ ಅಂದಾಗ, ಚಿತ್ರ ನಾನು ಹೇಳ್ತಾ ಇದ್ದೀನಿ ತಾನೇ, ಈ ಮದುವೆ ನಡೀಲೇಬೇಕು, ನಡೀತದೆ ಅಂತ ಅಂದ್ಬಿಟ್ಟು ಚಿತ್ರಂಗೆ ಈಶ್ವರಿ ಹೇಳ್ತಾರೆ. ಆವಾಗ ಚಿತ್ರ ಮತ್ತು ಈಶ್ವರಿ ಮದುವೆ ನಡಿಲೇಬೇಕು ಅಂದ್ಕೊಂಡು ನಿಂತಿರ್ತಾರೆ. ಈ ಕಡೆ ಭದ್ರ
ಸಾಧುಗಳನ್ನ ಮತ್ತು ಅವ್ರ ಮಗಳನ್ನ ಕರ್ಕೊಬರ್ತಾ ಇರ್ತಾರೆ. ವಿದ್ಯಂಗೆ ಇನ್ನೂ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಭದ್ರವರು ಅಂತ ಅಂದ್ಬಿಟ್ಟು ವಿದ್ಯಂಗೆ ಗಾಬರಿ ಆಗಿರ್ತದೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿದೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಭದ್ರ ಮದುವೆ ಅಷ್ಟೊತ್ತಿಗೆ ಬರ್ತಾರಾ, ಶಿವರಾಮೇಗೌಡರು ಚೆಕ್ ಕೊಡ್ತಾರಾ, ಅಥವಾ ಸುಭಾಷ ನವ್ಯಂಗೆ ಕುತ್ತಿಗೆಗೆ ತಾಳಿ ಕಟ್ಟೇ ಬಿಡ್ತಾರಾ ಭದ್ರ ಬರೋ ಅಷ್ಟೊತ್ತಿಗೆ, ಏನು ಎತ್ತ ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರೋ, ಸಪೋರ್ಟ್ ಮಾಡಿದಿರೋ, ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ರಿಗೂ ತುಂಬ 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 ಧನ್ಯವಾದಗಳು. ದಯವಿಟ್ಟು ಮೊದಲನೇ ಸತಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.